ನನ್ನೊಂದು ಜನರಲ್ ಕ್ವಶನ್ ಫಾರ್ ಗೌರ್ಮೆಂಟ್ ಆಫೀಷಿಯಲ್ಸ್, ಗೌರ್ಮೆಂಟ್ ಡಾಕ್ಟರ್ಸ್, ಜಡ್ಜಸ್ ಆ್ಯಂಡ್ ಓವರ್ ರೆಸ್ಪಾನ್ಸಿಬಲ್. ಈಗ ಎಲ್ಲರೂ ಎಜುಕೇಟೆಡ್, IAS ಆಫೀಸರ್ ಇರಲಿ, ತಹಸೀಲ್ದಾರ್ ಇರಲಿ, ಜಡ್ಜಸ್ ಇರಲಿ, ಗೌರ್ಮೆಂಟ್ ಡಾಕ್ಟರ್ಸ್ ಇರಲಿ, ಎಲ್ಲರೂ ಎಜುಕೇಟೆಡ್. ನೀವೆಲ್ಲ ವರ್ಕ್ ಮಾಡ್ತೀರಿ ಫಾರ್ ಪಬ್ಲಿಕ್ ಸರ್ವಿಸ್, ವೆಲ್ಫೇರ್ ಆಫ್ ದ ಸ್ಟೇಟ್. ಬಟ್ ಈಗ ವೆಲ್ಫೇರ್ ಆಫ್ ಸ್ಟೇಟಲ್ಲಿ ಜುಡಿಷರಿ ಮತ್ತು ಹೆಲ್ತು, ಎಜುಕೇಷನು ಇವೆಲ್ಲ ಇಂಪಾರ್ಟೆಂಟು. ಓಕೆ, ಎಜುಕೇಷನ್ ಸಂಡೇ ಒಂದಿನ ಹಾಲಿಡೇ ಬೇಕು ಫಾರ್ ರೆಸ್ಟ್ ಆರ್ ಫಾರ್ ಎನಿ ಅದರ್ ಆ್ಯಕ್ಟಿವಿಟೀಸ್. ಓಕೆ, ಎಜುಕೇಷನಲ್ಲಿ ಒನ್ ಡೇ ರೆಸ್ಟ್. ಓಕೆ, ಹೆಲ್ತಲ್ಲಿ ಗೌರ್ಮೆಂಟ್ ಡಾಕ್ಟರ್ಸ್ಗಳಿಗೆ ಸಂಡೇ ಹಾಲಿಡೇ ಕೊಡ್ತೀರಾ? ಓಕೆ, ಬಟ್ ಹಾಲಿಡೇ ಕೊಟ್ಟ ತಕ್ಷಣ ಈಗ ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ಬರಲ್ಲ ಅಂತೇನಿಲ್ಲಲ್ಲ, ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಆವಾಗ ಆ ಪೇಷಂಟ್ಗಳನ್ನ, ಆ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡೋದಕ್ಕೆ ನೀವು ಸಂಡೇ ಈಗ ಪಬ್ಲಿಕ್ ಹಾಲಿಡೇ ಇರಬೇಕಾದ್ರೆ ಜಾಸ್ತಿ ನಂಬರ್ ಆಫ್ ಡಾಕ್ಟರ್ಸನ್ನು ಹೈರ್ ಮಾಡ್ಕೋಬೇಕು, ಸರ್ವಿಸನ್ನು ಪ್ರೊವೈಡ್ ಮಾಡಬೇಕು. ಸಂಡೇ ನೀವು ಹಾಲಿಡೇ ಮಾಡಿಬಿಟ್ಟು ಏನು ಮಾಡ್ತಾಯಿದ್ರಿ? ಈಗ ಮೋಸ್ಟ್ ಆಫ್ ದ ಪೀಪಲ್ ಬಿಲೋ ಪವರ್ಟಿ ಲೈನ್ ಆಗಲಿ, ಮಿಡಲ್ ಕ್ಲಾಸ್ ಪೀಪಲ್ ಆಗಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಗೌರ್ಮೆಂಟ್ ಸರ್ವಿಸನ್ನು ಪಡ್ಕೊಳ್ತಾರೆ. ಹಾಲಿಡೇಸಲ್ಲಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದ್ರೆ ಅವರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕಾ? ಅಂದರೆ ಹಾಲಿಡೇ ಇದ್ದಾಗ ಪುವರ್ ಪೀಪಲ್ ರಿಚ್ ಆಗಿಬಿಡ್ತಾರಾ? ಇದನ್ನು ಯಾಕೆ ಗೌರ್ಮೆಂಟ್ ಆಗಲಿ, ಗೌರ್ಮೆಂಟಲ್ಲಿರೋ ಎಜುಕೇಟೆಡ್ ಪೀಪಲ್ ಆಗಲಿ ಥಿಂಕ್ ಮಾಡೋದಿಲ್ಲ? ಇದ್ರ ಬಗ್ಗೆ ಯಾರಿಗೂ ಕನ್ಸರ್ನ್ ಇಲ್ಲ? ಇವೆಲ್ಲ ಬಿಫೋರ್ ಇಂಡಿಪೆಂಡೆನ್ಸ್ ಬ್ರಿಟಿಷರ್ ಟೈಮಲ್ಲಿ ಹಾಲಿಡೇ ಅವ್ರಿಗೆ ಬೇಕಂತ ಹೇಳಿ ತೊಗೊಂಡಿದ್ರು. ಬಟ್ ಆಫ್ಟರ್ ಗೆಟಿಂಗ್ ಇಂಡಿಪೆಂಡೆನ್ಸ್ ವಿ ಆರ್ ವೆಲ್ಫೇರ್ ಸ್ಟೇಟ್, ಇಂಡಿಪೆಂಡೆಂಟ್ ಸ್ಟೇಟ್. ನಮ್ಮ ಪೀಪಲ್ಗೋಸ್ಕರ ಸರ್ವಿಸನ್ನು ಪ್ರೊವೈಡ್ ಮಾಡಬೇಕು 24/7. ಯಾಕೆ ಇನ್ನೂವರೆಗೆ ಈ ಥರ ಯೋಚನೆ ಮಾಡಿಲ್ಲ? ಯಾಕೆ ನಮ್ಮ ಪೀಪಲ್ಗೆ ಇನ್ನೂ ಸಂಡೇ ದಿನ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಸರ್ವಿಸನ್ನು ಪ್ರೊವೈಡ್ ಮಾಡೋದಿಲ್ಲ? ಇದು ನನ್ನ ಕ್ವಶನ್. ಇದ್ರ ಬಗ್ಗೆ ಯೋಚನೆ ಮಾಡಿ, ಆ್ಯಂಡ್ ವಿ ನೀಡ್ ಸೊಲ್ಯೂಷನ್ಸ್.